ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ಗೆ ನಿಮಗೆ ಸ್ವಾಗತ. RCB ವರ್ಸಸ್ CSK. ನಿಮಗೆ ಗೊತ್ತೇ ಇದೆ ಯಾವ ರೀತಿ ಹೈ ವೋಲ್ಟೇಜ್ ಇರುತ್ತೆ ಅಂತ. ಅಪೋನೆಂಟ್ ಒನ್ ದ ಟಾಸ್ ಆ್ಯಂಡ್ ಡಿಸೈಡೆಡ್ ಟು ಬ್ಯಾಟ್ ಫಸ್ಟ್. ಅಂದರೆ CSK ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿದ್ದಾರೆ. RCB ಚೇಸ್ ಮಾಡಬೇಕಾಗುತ್ತೆ. ಈ ಹೈ ವೋಲ್ಟೇಜ್ ಮ್ಯಾಚ್ನ ಖಂಡಿತ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಮ್ಮ ಮುಂಬರುವ ಗೇಮ್ ಪ್ಲೇ ವೀಡಿಯೋಸ್ ಆಗಿರ್ಬೋದು, ಕ್ರಿಕೆಟ್ ಅನಾಲಿಸಿಸ್ ಇನ್ ಕನ್ನಡ ನಿಮಗೆ ಬೇಗ ಬಂದು ತಲುಪುತ್ತೆ. ಈಗ ಫ್ಯಾಫ್ ಡು ಪ್ಲೆಸಿ ಹಾಗೂ ಇನ್ನೊಬ್ರು ಯಾರು ಗುರೋದು ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಬಂದಿದ್ದಾರೆ. ಹರ್ಷಲ್ ಪಟೇಲ್ ಟು ಸ್ಟಾರ್ಟ್ ದ ಪ್ರೊಸೀಡಿಂಗ್ಸ್ ಆಫ್ ಮೊದಲನೇ ಬಾಲ್. ಇನ್ ಸ್ವಿಂಗರಿಂದ ಶುರು ಆಗುತ್ತೆ. ಏನಾಗುತ್ತೆ ನೋಡೋಣ ಗೈಸ್, ಮಿಸ್ ಮಾಡಬೇಡಿ. RCB ವರ್ಸಸ್ CSK ಆ್ಯಂಡ್ ಹಿಯರ್ ವಿ ಗೋ ಫಸ್ಟ್ ಬಾಲ್. ಒಳ್ಳೆ ರ್ಯಾಪರ್ ಹೇಳ್ದಂಗೆ ಹೇಳಿಬಿಟ್ಟೆ. ಲೈಟ್ನಿಂಗ್ ಫಾಸ್ಟ್ ಕಮೆಂಟ್ರಿ. MS ಧೋನಿ ಅವರು ಲೈಟ್ನಿಂಗ್ ಫಾಸ್ಟ್ ಸ್ಟಂಪಿಂಗ್ ಮಾಡಿದರೆ, ನಾನು ಲೈಟ್ನಿಂಗ್ ಫಾಸ್ಟ್ ಕಮೆಂಟ್ರಿ ಮಾಡ್ತೀನಿ. ಈಗ ಸ್ಟ್ರೈಟ್ ಬಾಲ್ ಮಾಡ್ತಾ ಇದ್ದಾರೆ. 2 ಶಾಟ್ ಇಲ್ಲ, ಬಾಲ್ ಸ್ಲೋ 1. ಹಿಯರ್ ವಿ ಗೋ. ಫ್ಯಾಫ್ ಡು ಪ್ಲೆಸಿ ಅವರು ಇನ್ನು ಕೂಡ ಮೊದಲನೇ ಬಾಲ್ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲುಕ್ ಎಟ್ ದ್ಯಾಟ್, ಬ್ಯಾಕ್ ಫುಟ್ಟಲ್ಲಿ ಸ್ಟ್ರೋಕ್ ಹೊಡೆದಿದ್ದಾರೆ ಟುವರ್ಡ್ಸ್ ದಿ ಲೆಗ್ ಸೈಡ್ ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ಪಂಚ್ ಡಿಟ್ ಟೋಟಲಿ ರುತ್ಲೆಸ್ ಆಗಿ ಪಂಚ್ ಮಾಡಿದ್ರು. ಆ್ಯಂಡ್ ಈಗ ಏನಾಗುತ್ತೆ ನೋಡೋಣ. ಬ್ಯಾಕ್ ಫುಟ್ಟಲ್ಲಿ ಆಡ್ತಾರ, ಫ್ರಂಟ್ ಫುಟ್ಟಲ್ಲಿ ಆಡ್ತಾರ. ಆ್ಯಂಡ್ ದೇ ವಿ ಗೋ, ಜಸ್ಟ್ ಅ ಪುಷ್ ಫ್ರಮ್ ದ ಬ್ಯಾಕ್ ಫುಟ್ ಆ್ಯಂಡ್ ದೇ ಗೆಟ್ ಅ ಸಿಂಗಲ್. ಇನ್ ಸ್ವಿಂಗ್ ಈಗ ಋತುರಾಜ್ ಗಾಯಕ್ವಾಡ್ 1 of 1 ಆ್ಯಂಡ್ ದೇ ಹಿ ಗೋಸ್ ಫಾರ್ 2. ಈಗ ಅಗ್ರೆಸಿವ್ ಈಗ ಫ್ಯಾಫ್ ಡು ಪ್ಲೆಸಿ ಅವರಾಗಿದ್ದಾರೆ, ಬೆಂಕಿ ಫಾರ್ಮಲ್ಲಿದ್ದಾರೆ. ನೋಡೋಣ ಈ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ. ಈಗ ಕಟ್ಟರ್ ಬಿಡೋ ಪ್ರಯತ್ನ, ಕಟ್ಟರ್ ವರ್ಕ್ ಆಗುತ್ತೆ ಇಲ್ಲಿ ಫಾರ್ ಫ್ಯಾಫ್ ಡು ಪ್ಲೆಸಿಸ್. ವರ್ಕೌಟ್ ಆಗಿದೆ. ಬ್ಯಾಕ್ ಫುಟ್ಟಲ್ಲಿ ಒಳ್ಳೆ ಡಿಫೆನ್ಸ್ ಮಾಡಿದ್ರು. ಎಡ್ಜ್ ಆಗೋ ಸಾಧ್ಯತೆ ಕೂಡ ಇತ್ತು, ಸ್ವಲ್ಪ ಲೈನ್ ಆ್ಯಂಡ್ ಲೆಂತ್ ವೇರಿ ಆದರೆ. ಬ್ಯಾಕ್ ಫುಟ್ಟಲ್ಲಿ ಲಿಫ್ಟ್ ಮಾಡೋ ಪ್ರಯತ್ನ ಲೆಗ್ ಸೈಡ್ಗೆ ಆ್ಯಂಡ್ ದೇ ಗೆಟ್ 2 runs ಕಂಫರ್ಟೇಬಲಿ. ಮೊದಲನೇ ಓವರಿಗೆ 9 for no wicket. ಈಗ ಮೊಹಮ್ಮದ್ ಸಿರಾಜ್ ಭಾಯ್, ಮಿಯಾ ಭಾಯ್ ಅವರು ಬರ್ತಾ ಇದ್ದಾರೆ. ಯಾವುದೇ ಥರದ ಲೆಂತ್ ವೇರಿ ಮಾಡಿಲ್ಲ ಅವರು. ಋತುರಾಜ್ ಗಾಯಕ್ವಾಡ್ ಅವರು ಒಂದು 6 ಮೂಲಕ ಸ್ವಾಗತ ಮಾಡಿದ್ದಾರೆ. ಬ್ಯಾಕ್ ಫುಟ್ 6ಇಂದ. ಇದು ಮೋಸ್ಟ್ಲಿ ವೈಡ್ ಹೋಗೋ ಸಾಧ್ಯತೆ ಇದೆ, ಗೊತ್ತಿಲ್ಲ. ಆ್ಯಂಡ್ ಖಂಡಿತ ಆ್ಯಸ್ ಎಕ್ಸ್ಪೆಕ್ಟೆಡ್ ದ್ಯಾಟ್ಸ್ ಗಾನ್ ಫಾರ್ ವೈಡ್. ಆ್ಯಂಡ್ ವಾಟ್ಸ್ ಗೋನ್ ಹ್ಯಾಪನ್ ನೌ. ಬ್ಯಾಕ್ ಫುಟ್ಟಲ್ಲಿ ಪುಷ್ ಮಾಡಿದ್ರು, ಗ್ಯಾಪ್ ಸಿಗುತ್ತೆ ಅಂತ, ಗ್ಯಾಪ್ ಸಿಗಲಿಲ್ಲ. ಆ್ಯಂಡ್ ದ್ಯಾಟ್ಸ್ ಅ ಸಿಂಗಲ್. ಮತ್ತೊಂದು ಸಲ ಗ್ಯಾಪಿಗೆ ಹೊಡೆಯೋ ಪ್ರಯತ್ನ ಆದರೆ ವಿಫಲವಾಗಿದ್ದಾರೆ. ಫ್ಯಾಫ್ ಡು ಪ್ಲೆಸಿ ಅವರು ಚೇಂಜ್ ಆಫ್ ಪೇಸ್, ಒಳ್ಳೆ ಡಿಫೆನ್ಸ್ ಮಾಡಿದ್ರು. ಬಾಲ್ನ ಮನ್ಸು ಮಾಡಿದ್ರು ಹೊಡಿಬೋದಿತ್ತು. ಎಲ್ಲ ಬಾಲ್ನ ಹೊಡೆಯೋ ಬಾಲೇ, ಬಟ್ ಅವರು ಯಾಕೆ ಸುಮ್ಮನಿದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಹಾರ್ಡ್ ಕೋರ್ ಮಾಡಲ್ ಆದರೆ ಇಷ್ಟೊತ್ತಿಗೊಂದು 4-5 6 ಬರ್ತಿತ್ತು ಈ ಥರ ಬಾಲ್ ಹಾಕಿದರೆ. ಆದರೂ ಎಕ್ಸ್ಪರ್ಟ್ ಮೋಡ್ ಏನು ಕಮ್ಮಿ ಇಲ್ಲ ಗುರು. ಡಿಫೆಂಡಿಂಗ್ ಮಾಡುವಾಗ ನೀರು ಇಳಿದು ಹೋಗುತ್ತೆ, ಆ ಥರ ಇದೆ. ಕ್ವಿಕ್ ಮ್ಯಾಚಲ್ಲಿ ಎಕ್ಸ್ಪರ್ಟ್ ಮೋಡ್ನಲ್ಲಿ ನೀವು ಗೆಲ್ಬೋದು, ಹಾರ್ಡ್ ಕೋರ್ ಮೋಡಲ್ಲೂ ಗೆಲ್ಬೋದು. ಯಾಕಂದರೆ ಗ್ರೀನ್ ಝೋನ್ ಇದೆ, ಅದೇ ಬಿಗ್ಗೆಸ್ಟ್ ಪಾಸಿಟಿವ್. ಆ ಗ್ರೀನ್ ಝೋನಲ್ಲಿ ನೀವು ಬ್ಯಾಟ್ಸ್ಮನ್ನ ಕಂಟ್ರೋಲ್ ಮಾಡ್ಬೋದು. ಆದರೆ ಇಲ್ಲಿ ಗ್ರೀನ್ ಝೋನ್ ಕೂಡ ಇಲ್ಲ, ರೆಡ್ ಇಲ್ಲ, ಯಾವ ಕಲರೂ ಇಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ. ನಮ್ಮ ಅಸಂಪ್ಷನಲ್ಲೇ ಮೈಂಡ್ ಗೇಮ್ ಆಡಬೇಕಿಲ್ಲಿ ನಾವು, ಎಕ್ಸ್ಪೀರಿಯೆನ್ಸ್ ಆಗಬೇಕು ಆಡಿ ಆಡಿ. ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ಫೀಲ್ಡ್ ಚೇಂಜ್ ಮಾಡುವ ಪ್ರಯತ್ನ. ಚಹಲ್ ಅವರು ಒಂದು ಲೆಗ್ ಸ್ಪಿನ್ನಿಂದ ಮಾಡ್ತಾರೆ. ನಾಟ್ ಮಚ್ ಸ್ಪಿನ್ ಆನ್ ದ್ಯಾಟ್ ಒನ್. ಹಿಯರ್ ವಿ ಗೋ. ಫಸ್ಟ್ ಬಾಲ್ ಋತುರಾಜ್ ಗಾಯಕ್ವಾಡ್ ಆನ್ ಸ್ಟ್ರೈಕ್ ಆ್ಯಂಡ್ ಸ್ಟ್ರೈಟ್ ಹೊಡೆದಿದ್ದಾರೆ ಬ್ಯಾಕ್ ಫುಟ್ಟಲ್ಲಿ. ಜಸ್ಟ್ ಅ ಸಿಂಗಲ್.
ಗೂಗ್ಲಿ ಬಿಡೋ ಪ್ರಯತ್ನ. ಗೂಗ್ಲಿ ಬಿಟ್ಟರೆ ಒಂದು ಅಡ್ವಾಂಟೇಜ್ ಏನಂದರೆ ಹೆಚ್ಚು ಬೌನ್ಸ್ ಆಗುತ್ತೆ ಬಾಲ್. ಆ್ಯಂಡ್ ನೋಡ್ಬೋದು ಯಾವ ರೀತಿ ಅವರು ಬೌನ್ಸ್ ಮಾಡಿದ್ದಾರೆ ಅಂತ. ಫೀಲ್ಡ್ ಚೇಂಜ್ ಅಗತ್ಯ, ಯಾಕಂದರೆ 2 ರನ್ಸ್ ಸುಮ್ಮನೆ ಲೀಕ್ ಆಗ್ತಾ ಇದೆ. ಆ್ಯಂಡ್ ವಾಟ್ಸ್ ಗೋನಾ ಹ್ಯಾಪನ್ ನೌ? Beautiful placement by the batsman, and that's gone for 4 towards the fine leg region. ಈಗ ಟಾಪ್ ಸ್ಪಿನ್ನ ಡ್ರಿಫ್ಟರ್ ಸೂಪರ್ ಆಯಿತು. ಸೂಪರಾಗಿ ಹಾವು ಥರ ಹೋಗ್ಬಿಡುತ್ತೆ ಡ್ರಿಫ್ಟರ್, ಲೋ ಬೌನ್ಸ್ ಆಗಿ. ಬಟ್ ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ, ಎತ್ತು ಬಿಟ್ಟರು ಬಿಡ್ಬೋದು. ಜಸ್ಟ್ 1 ಬೌನ್ಸ್ ಟು ದ ಫೀಲ್ಡರ್ ಆ್ಯಂಡ್ ದೇ ಗೆಟ್ ಸಿಂಗಲ್. ಈಗ ಗೂಗ್ಲಿ ಸ್ಲೋ ಬಾಲ್. ಗೂಗ್ಲಿ ಆ್ಯಂಡ್ ಮತ್ತೊಮ್ಮೆ ಗೂಗ್ಲಿಲಿ ಮನ್ಸು ಮಾಡಿದರೆ ಯಾವ ಶಾಟ್ ಗುರು ಅದು 1 o'clock ಶಾಟ್ ಹೊಡಿಬೋದು ಬ್ಯಾಕ್ ಫೂಟಲ್ಲಿ, ಬಟ್ ಅವ್ರು ಹೊಡಿತಿಲ್ಲ. 3 ಓವರ್ಗೆ 28 ಫಾರ್ ನೋ ವಿಕೆಟ್. ಪ್ರಿಟಿ ಆರ್ಡಿನರಿ, ನಾಟ್ ಅ ಬ್ರಿಲಿಯಂಟ್ ಸ್ಟಾರ್ಟ್. ಕೈಲ್ ಜೇಮಿಸನ್ ಅವರು ಬಂದಿದ್ದಾರೆ. ಫಸ್ಟ್ ಬಾಲ್ ಕೂಡ ಒಂದು ಡಾಟ್, ಅದ್ಭುತವಾಗಿ ಲೋ ಬೌನ್ಸ್, ಮೋಸ್ಟ್ಲಿ ಅದು ರಿವರ್ಸ್ ಸ್ವಿಂಗ್ ಇರ್ಬೋದು. ಬಂತು ಶಾಟ್. ಪ್ರತಿ ಸರಿ ರಿವರ್ಸ್ ಸ್ವಿಂಗ್ ವರ್ಕೌಟ್ ಆಗಲ್ಲ. ಆಗಾಗ ಒಂದೊಂದು ಬಾಲ್ ಆದಮೇಲೆ ವೇರಿಯೇಷನ್ ಮಾಡ್ತಾನೆ ಇರಬೇಕು. ಒಂದು ಸರಿ ಇನ್ ಸ್ವಿಂಗ್ ಹಾಕಿದ್ರೆ ಇನ್ನೊಂದು ಸರಿ ಕಟ್ಟರ್, ಇನ್ನೊಂದು ಸರಿ ಸ್ಟ್ರೈಟ್ ಬಾಲ್, ಇನ್ನೊಂದು ಸರಿ ಸ್ಲೋ ಒನ್, ಇನ್ನೊಂದು ಯಾವುದಿದೆ ಅಷ್ಟೇ ಇರೋದು ಅಟ್ರಿಬ್ಯೂಟ್ಸ್. ಅದನ್ನು ಟ್ರೈ ಮಾಡ್ತಾನೆ ಇರಬೇಕು. ಒಂದೇ ಬಾಲ್ ಆಗ್ತಾಯಿದ್ರೆ ಒಂದೇ ರೀತಿ ಹೊಡ್ತಾನೂ ಬೀಳ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಆರಾಮ್ಸೆ ಹಿಟ್ಟಿಂಗ್ ಝೋನಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ಬಟ್ ಬ್ಯೂಟಿಫುಲ್ ಯಾರ್ಕರ್. ಫಸ್ಟ್ ಬಾಲ್ನವರು ಹಿಂಗೆ ಮಾಡಿ ನಮಗೆ ಕಾನ್ಫಿಡೆನ್ಸ್ ಹುಟ್ಟಿಸ್ತಾರೆ. ಈಗ ನನ್ನ ಮಗ ಹೊಡೆಯಲ್ಲ ಅಂತ. ಈಗ ಬರುತ್ತೆ ನೋಡಿ, ಈಗ ಶಾರ್ಟು ರಪ್ ಅಂತ ಈಗ ಬರೋದ್ರು ಕೂಡ ಆಮೇಲೆ ಒಂದು ಬಂದೇ ಬಂತು ಹೇಳಿದೆ. ಅದು ಕೂಡ ಬಾಲ್ ಸ್ವಿಂಗ್ ಆಗ್ತಿರೋದು ಟುವರ್ಡ್ಸ್ ದಿ ಬ್ಯಾಟ್ಸ್ಮನ್ಗೆ, ಇನ್ ಸ್ವಿಂಗೇ ಮಾಡಿಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್. ಆ್ಯಂಡ್ 2 runs ದೇ ಗೆಟ್ ಇಟ್ ಕಂಫರ್ಟೇಬ್ಲಿ. ಇದು ಇನ್ ಸ್ವಿಂಗ್, ಅದು ಔಟ್ ಸ್ವಿಂಗ್ ಆಗಿದೆ, ಸಾರಿ. And last ball, 42 for no wicket. ಋತುರಾಜ್ ಗಾಯಕ್ವಾಡ್ ಆನ್ ಸ್ಟ್ರೈಕ್, 26 of 14. ಆ್ಯಂಡ್ ಮತ್ತೊಂದು ಬ್ಯೂಟಿಫುಲ್ ಬ್ರೂಟಲ್ ಶಾಟ್ ಹೊಡೆದಿದ್ದಾರೆ ಬ್ಯಾಕ್ ಫುಟಲ್ಲಿ ವಿತ್ ಫುಲ್ ಸ್ವಿಂಗ್ ಆಫ್ ದ ಬ್ಯಾಟ್. $46 for no wicket. ಕೊನೆಯ ಓವರ್ ಬಾಕಿ ಇದೆ. ವಾಷಿಂಗ್ಟನ್ ಸುಂದರ್ ಬರ್ತಾ ಇದ್ದಾರೆ, ಬಟ್ ಸ್ಯಾಡ್ಲಿ ನಮ್ಮ ಈ ಫೇಸಲ್ಲಿ ಅವರು ಅವೈಲೇಬಲ್ ಇಲ್ಲ. ಆದರೆ ಅವ್ರ ಜಾಗಕ್ಕೆ ಇನ್ಯಾರು ಹಾಕಿದ್ದಾರೆ? ಹಸರಂಗ್ ಅವ್ರು ಕೂಡ ಇಲ್ಲ, ಆ್ಯಡಮ್ ಝಾಂಪ್ ಅವ್ರು ಕೂಡ ಇಲ್ಲ. ಸೊ ಅವ್ರನ್ನ ವಿಧಿ ಇಲ್ಲದೆ ನಮ್ಮ ಟೀಮಲ್ಲಿ ಇಡಬೇಕಾಯಿತು. ಫೀಲ್ಡ್ ಚೇಂಜ್ ಕೊನೆಯ ಓವರಿಗೆ. ಫುಲ್ ಲೆಗ್ ಸೈಡ್ ಡಾಮಿನೇಟಿಂಗ್ ಆಗಿದೆ. ಬಾಲ್ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದ್ದೀನಿ. ಸ್ಲೋ ಬಾಲ್ ಟು ಸ್ಟಾರ್ಟ್ ಆ್ಯಂಡ್ ಲುಕ್ ಎಟ್ ದ್ಯಾಟ್. ಯಾವ ರೀತಿ ಅವರು ಯಾವುದೇ ಥರ ರಿಸ್ಕಿ ಶಾಟ್ ಹೊಡೆಯೋದೆ ಸ್ಟ್ರೈಟ್ ಡ್ರೈವ್ ಹೊಡೆದಿದ್ದಾರೆ. ಒಳ್ಳೆ ಗ್ಯಾಪ್ನ ತೊಗೊಂಡು. ದ್ಯಾಟ್ಸ್ ಗಾನ್ ಫಾರ್ 4. ಸ್ವಲ್ಪ ಅದಲು ಬದಲಿ ಮಾಡಬೇಕಾಗುತ್ತೆ ಫೀಲ್ಡ್ ಚೇಂಜ್ನ. ಆಫ್ ಸ್ಪಿನ್ ಬಾಲ್ ಟುವರ್ಡ್ಸ್ ದಿ ವೈಡ್ ಲೈನ್ ಸ್ಪಿನ್ ಆಗುತ್ತೆ. ಆ್ಯಂಡ್ ಫೀಲ್ಡರ್ ಇಟ್ಟಿದ್ದಕ್ಕೂ ಅಲ್ಲಿ ಒಳ್ಳೆ ಸಾರ್ಥಕ ಆಯಿತು. ಮತ್ತು ಅಲ್ಲೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಟ್ ದಿಸ್ ಟೈಮ್ ಇಟ್ಸ್ ಓನ್ಲಿ ಅ ಸಿಂಗಲ್ 4 ಹೋಗಲಿಲ್ಲ. ಈಗೊಂದು ಡ್ರಿಫ್ಟರ್ ಲೋ ಬೌನ್ಸಿಂದ ಡಿಸೀವ್ ಆಗ್ತಾರ ಅಥವಾ ಎತ್ತುತ್ತಾರ 6ಗೆ? ಲುಕ್ ಎಟ್ ದ್ಯಾಟ್. ಡ್ರಿಫ್ಟರ್ ಕಮಾಲ್ ವರ್ಕ್ ಆಗಿದೆ. $50 ರೀಚ್ ಆಗಿದ್ದಾರೆ ಹೇಗೋ, ಬಟ್ ಸ್ಟಿಲ್ 3 balls ಟು ಗೋ. 50 ರೀಚ್ ಟಾರ್ಗೆಟ್ ಮಾಡೋದು ಬ್ಯೂಟಿಫುಲ್.
ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಗುರು ವಾಷಿಂಗ್ಟನ್ ಸುಂದರ್ ಅವರು. ಈಗ ಟಾಪ್ ಸ್ಪಿನ್ ಇದೇ, ಈ ಥರ ನೀವು ವೇರಿಯೇಷನ್ ಮಾಡ್ತಿರ್ಬೇಕು. ಒಂದ್ಸರಿ ಡ್ರಿಫ್ಟ್ ಹಾಕಿದ್ರೆ ಒಂದ್ಸರಿ ಟಾಪ್ ಸ್ಪಿನ್, ಇನ್ನೊಂದ್ಸರಿ ಯಾವುದು ಆಮ್ ಬಾಲ್ ಹಾಕಬೇಕು ಸ್ಪಿನ್ನರ್ಗೆ ಹೇಳೋದಾದರೆ, ಇನ್ನೊಂದ್ಸರಿ ಆಫ್ ಸ್ಪಿನ್, ಒಂದ್ಸರಿ ಗೂಗ್ಲಿ ಅಲ್ಲ ದೂಸರ ಎಲ್ಲ ಇವ್ರದ್ರಲ್ಲಿ. ಸೊ ಟಾಪ್ ಸ್ಪಿನ್ ಮತ್ತು ಡ್ರಿಫ್ಟ್ರಲ್ಲಿ ಆಟ ಆಡಿಸ್ತಾ ಇದ್ದೀನಿ ನಾನು. ಕೊನೆಯ ಬಾಲ್ ಆ್ಯಂಡ್ ಒಂದು 6 ಮುಕ್ತಾಯ ಆ್ಯಸ್ ಎಕ್ಸ್ಪೆಕ್ಟೆಡ್. 58 ಫಾರ್ ನೋ ವಿಕೆಟ್. ಐವತ್ತ 9 ಬೇಕು RCBಗೆ ವಿನ್ ಆಗೋಕ್ಕೆ. 5 ಓವರ್ಸಲ್ಲಿ ಕ್ಯಾನ್ ದೇ ಗೆಟ್ ಇಟ್. ಪ್ರೆಡಿ ಮಚ್ ಕಂಫರ್ಟೇಬಲ್ ಪೊಸಿಷನ್ಲಿದ್ದೀವಿ. ಯಾಕಂದರೆ AB ಹಾಗೂ ವಿರಾಟ್ ಅವರ ರೇಟಿಂಗ್ಸ್ ನೋಡಿದರೆ ತಲೆ ತಿರುಗೋಗ್ಬಿಡುತ್ತೆ. ಇಬ್ಬರೇ ಸಾಕು. ಆ್ಯಂಡ್ ನಾನು ವಿರಾಟ್ ಕೊಹ್ಲಿ ಅವ್ರು ಸೆಲೆಕ್ಟ್ ಮಾಡಿದವ್ರು ಖಂಡಿತ AB ಡಿ ವಿಲಿಯರ್ಸ್ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ, ಗೊತ್ತಿತ್ತು, ಆ್ಯಸ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ದೇ ವಿ ಗೋ. ಕಿಂಗ್ ಕೊಹ್ಲಿ ಆನ್ ಸ್ಟ್ರೈಕ್. ಬ್ಯಾಕ್ ಫುಟ್ ಸ್ಟ್ರೋಕ್ ಸಿಗ್ಬೋದಾ ಇಲ್ಲಿ? ಓ ನೋ, ಗ್ಯಾಪ್ ತೆಗಿಲಿಲ್ಲ, ಓನ್ಲಿ ಅ ಸಿಂಗಲ್. ಟೈಮಿಂಗ್ ಕರೆಕ್ಟ್ ಆಗಲಿಲ್ಲ, ಅದಕ್ಕೆ ಈ ಥರ ಆಯಿತು. ಇಲ್ಲಾಂದರೆ ಪಕ್ಕ 4 ಆಗೋದು ರಾಕೆಟ್ ಥರ ಸ್ವಿಂಕ್ ಅಂತ. ನಮ್ಮ ಮಿಸ್ಟರ್ 360 ಅವ್ರು ಏನು ಮಾಡ್ತಾರೆ ನೋಡೋಣ. ಸ್ಲೋ ಬಾಲಿಂದ ಶುರು ಮಾಡ್ತಾ ಇದ್ದಾರೆ ಶಾರ್ದೂಲ್ ಠಾಕೂರ್ ಅವರಿಗೆ. ಓ, ಬ್ಯಾಕ್ ಫುಟ್ ಆಡುವಂತಹ ಬಾಲ್, ಅಡ್ವಾನ್ಸ್ ಲಾಫ್ ಶಾಟ್ ಯಾಕೆ ಆಡ್ತಿದ್ದಾರೆ? ರೈಟ್, ಈ ಬಾಲ್ ಏನಾಗುತ್ತೆ? ಲೋ ಬೌನ್ಸ್ ಆಗುತ್ತಾ? ಲುಕ್ ಎಟ್ ದ್ಯಾಟ್. ಅದೇ ಶಾಟ್ ನನಗೆ ತುಂಬ ಇಷ್ಟ ಆಗೋದು. ಬ್ರಿಲಿಯಂಟ್ ಎಕ್ಸಿಕ್ಯೂಷನ್. ಒಂದು ಸ್ಟೆಪ್ ಹಿಂದೆ ಹೋದಾಗ ಅಂತ ಒಂದ್ಸರಿ ಏನನ್ಸುತ್ತೆ ಅಂದರೆ ಈ ಬ್ಯಾಕ್ ಫುಟ್ ಲಾಫ್ಟೆಡ್ ಶಾಟ್ ಹೊಡಿಬೋದು ಟುವರ್ಡ್ಸ್ ಫೈನ್ ಲೆಗ್, ಡೀಪ್ ಫೈನ್ ಲೆಗ್ ಅಂತ ಅಂದ್ಕೊಳ್ತೀವಿ. ಬಟ್ ಪ್ಲ್ಯಾನ್ಸ್ನ ಚೇಂಜ್ ಮಾಡಿದರೆ ಇದು 6 ಆ್ಯಸ್ ಎಕ್ಸ್ಪೆಕ್ಟೆಡ್. ಬಾಲ್ ಕೂಡ ಟುವರ್ಡ್ಸ್ ದಿ ಬಾಡಿ ಇನ್ ಸ್ವಿಂಗ್ ಆಗ್ತಾಯಿತ್ತು. ಅದು ಮುಂದೆ ಬಂದು ಹೊಡೆಯೋದು ತುಂಬಾ ಈಸಿ ಆ್ಯಂಡ್ ಬ್ಯೂಟಿಫುಲ್ ಶಾಟ್ಗೆ ಒಂದು ಬ್ಯೂಟಿ ಅಂತ ಕಮೆಂಟ್ ಹಾಕುವ ಪ್ರಸಂಗ ಇದು. ನೋಡಿ, ಹೆಚ್ಚು ತುಂಬಾ ಬೌನ್ಸ್ ಆಗ್ತಾಯಿದೆ. ಅದಕ್ಕೆ ಹುಕ್ ಶಾಟ್ ಹೊಡಿಬೇಕು ಈ ಬಾಲ್ಗೆ. ಇವ್ರು ಏನು ಮಾಡ್ತಾರೆ ನೋಡೋಣ. ನೋ ರಾಂಗ್ ಶಾಟ್ ಸೆಲೆಕ್ಷನ್. ಹುಕ್ ಶಾಟ್ ಹೊಡೆದಿದ್ರೆ 4 ಅಥವಾ 6 ಹೋಗ್ತಿತ್ತು, ಖಂಡಿತ 6 ಹೋಗ್ತಿತ್ತು. ಯಾಕಂದರೆ AB ಡಿ ವಿಲಿಯರ್ಸ್ ಅವರ ರೇಟಿಂಗ್ 90+ ಇದೆ. ಈಗ ನೋಡಿ ಮತ್ತೊಂದು ಸರಿ ಈಸಿ ಬಾಲ್ ಹಾಕ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಹಬ್ಬದ ಊಟ. ನಮ್ಮ AB ಡಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಈ ಥರ ರ್ಯಾಡಿಕಲ್ ಬ್ಯಾಟ್ಸ್ಮನ್ಗೆ ಈ ಥರ ಹಾಕ್ಕೊಟ್ರೆ ಲಿಟ್ರಲಿ ಹಬ್ಬದ ಊಟನೇ. ಸರಿಯಾಗಿ ಬಾರಿಸ್ಬೋದು ಇದಕ್ಕೆ. ಅದು ಕೂಡ ಇಂಥ ಟಾಪ್ ಬ್ಯಾಟ್ಸ್ಮನ್ AB, ವಿರಾಟು ಮತ್ತು ಇನ್ಯಾರಿದ್ದಾರೆ ಗುರು, ರೋಹಿತ್ ಶರ್ಮಾ, ಧವನ್ ಅಂಥವ್ರಿಗೇನಾದರೂ ಈ ಥರ ಹಾಕ್ಕೊಟ್ರೆ ಅಷ್ಟೇ ಮುಗಿದ ಕತೆ, ಬೌಲರ್ ಕತೆ. 42 ಬೇಕು 4 ಓವರ್ಸಲ್ಲಿ. ಕ್ಯಾನ್ ವಿ ಗೆಟ್ ಇಟ್? ಆ್ಯಂಡ್ ವಿರಾಟ್ ಕೊಹ್ಲಿ ಆನ್ ಸ್ಟ್ರೈಕ್. ಸ್ಲೋ ಬಾಲಿಂದ ಶುರು. ಆ್ಯಂಡ್ ಇಲ್ಲಿ ವಿರಾಟ್ ಅವರೇನು ಫಾರ್ಮಲ್ಲಿದ್ದಾಗೆ ಕಾಣ್ತಾ ಇಲ್ಲ, ಯಾಕಂದರೆ ಲೋ ಬೌನ್ಸ್ ಆಯಿತು. ಓಕೆ, ಈಗ ಬೇರೆ ಶಾಟ್ ಸೆಲೆಕ್ಟ್ ಮಾಡೋಣ. ಈಗ ನೋಡೋಣ ಬ್ಯಾಕ್ ಫುಟ್ ಕನೆಕ್ಟ್ ಆಗುತ್ತಾ ಅಂತ. 3 o'clock ಸ್ಟಾರ್ಟ್ ಆ್ಯಂಡ್ ಕನೆಕ್ಟ್ ಆಗಿದೆ. ಕನೆಕ್ಟ್ ಆದರೆ ಮಾತ್ರ ಅಂತೂ 4 ಗೀರೆಲ್ಲ ಸೀನೇ ಇಲ್ಲ, 6 ಹಾರ್ಕೊಂಡು ಹೋಗ್ಬಿಡುತ್ತೆ. ಬ್ಯಾಟ್ ಮುಟ್ಟಿದ್ರೆ 6 ಹೋಗ್ಬಿಡುತ್ತೆ ವಿರಾಟ್ ಹಾಗೂ AB ಡಿ ವಿಲಿಯರ್ಸ್ ಅವ್ರದ್ದು. ರೇಟಿಂಗ್ ಕೂಡ ಆ ಥರನೇ ಇದೆ. ಈಗ ನೋಡಿ, ಈಗ ಹುಕ್ ಶಾಟ್ ಆಡಬೇಕೀಗ. ಅಯ್ಯೋ ದೇವಾ, ಒಂದು ಸ್ಟೆಪ್ ಇನ್ ಕೂಡ ಮುಂದೆ ಬರಬೇಕಿತ್ತು. ಸೂಪರ್ ಶಾಟ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು. ಒಂದು ಸ್ಟೆಪ್ ಏನಾದರೂ ಮುಂದೆ ಕೊಟ್ರಾ? ಇದು ನೋಡಿ, ಹಬ್ಬದ ಊಟ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಮುಂದೆ ಬಂದು ಎತ್ತದೆ. ನೋಡೋಕ್ಕೆ 2 ಕಣ್ಣು ಸಾಲದು ಈ ಶಾಟ್ನ. ಬ್ಯೂಟಿ, ಸ್ಮೂತಾಗಿ ಹೋಗ್ಬಿಡುತ್ತೆ. ಬ್ಯಾಟಿಗೆ ಕೂಡ ಹಾಗೆ ಹಾಕ್ಕೊಡ್ತಾರೆ. ಬಾಲ್ ಏನಾದರೂ ಔಟ್ ಸ್ವಿಂಗ್ ಏನಾದರೂ ಆದರೆ ಸ್ವಲ್ಪ ಕಷ್ಟ ಇದನ್ನ ಹೊಡೆಯೋಕ್ಕೆ. ನೀವು ಎಷ್ಟಾಗುತ್ತಷ್ಟು ವಿಕೆಟ್ನ ಕವರ್ ಮಾಡ್ಕೊಂಡು ಆಮೇಲೆ ಬರ್ಬೇಕು. ನೋಡಿ, ಈ ಥರ ಬಾಲ್ ಹಾಕ್ಕೊಟ್ರೆ ನಿಮಗೆ ಆ ಶಾಟ್ ಹೊಡೆಯೋದು ಕಷ್ಟ. ಈಗ ರಪ್ ಅಂತ ಹೊಡಿಯೋಣ. ಎಸ್, ರಪ್ ಅಂತಲೇ ಹೊಡೆದಿದೆ. ದಟ್ಸ್ ಕಾನ್ ಫಾರ್ 4. ರಾಕೆಟ್ ಸ್ಪೀಡಲ್ಲಿ ಹೋಗಿದೆ ಬಾಲ್. ಭೂಮ್. ರಿಕ್ವೈರ್ಡ್ ರನ್ ರೇಟ್ 8ರಲ್ಲಿದೆ. ಆ್ಯಂಡ್ ಇದು ಮತ್ತೊಂದು 6 ಅಥವಾ 4 ಹೋಗುತ್ತೆ ಇಲ್ಲಿ.
ಮಿಡಲ್ ಆಫ್ ದ ಬ್ಯಾಟ್ ಸಿಗಲಿಲ್ಲ, ಅದಕ್ಕೆ 4 ಹೋಗಿದೆ. ಇಲ್ದಿದ್ರೆ ಖಂಡಿತ ಇದು ಕೂಡ 6 ಹೋಗ್ತಿತ್ತು. ಬ್ಯೂಟಿ, ಸೂಪರ್ ಶಾಟ್, ಗುಡ್ ಶಾಟ್, ಎಲ್ಲ ಸೇರಿಸಿ ಥ್ಯಾಂಕ್ ಯು. ಈಗ ಇಮ್ರಾನ್ ತಾಹಿರ್ ಸ್ಪಿನ್ನರ್ ಇಂಟು ದಿ ಅಟ್ಯಾಕ್. ಈಗ ಫ್ಲಿಪ್ಪರ್ ಹಾಕ್ತಾರೆ ನೋಡಿ ಮೊದಲೇ. ಇಲ್ಲ, ಅವ್ರು ಆಫ್ ಸೈಡ್ ಏನಾದರೂ ಹಾಕಿದರೆ ಖಂಡಿತ ಲೋ ಬೌನ್ಸ್ ಹಾಕ್ತಾರೆ. ದ್ಯಾಟ್ಸ್ ಗೋನ್ ಬಿ ಫ್ಲಿಪ್ಪರ್. ಆ್ಯಂಡ್ ABD ವಿಲಿಯರ್ಸ್, ಲುಕ್ ಎಟ್ ಹಿಮ್. ಯಾವ ಬೌಲರ್ಸ್ನು ಬಿಡ್ತಿಲ್ಲ, ಸರಿಯಾಗಿ ಚಚ್ತಾ ಇದ್ದಾರೆ. ಔಟ್ ಆಫ್ ದ ಸ್ಕ್ರೀಸ್ ಬಂದು 4 ಹೊಡೆದಿದ್ದಾರೆ. ಈಗ ನೋಡೋಣ, ಸ್ಲಾಟಲ್ಲಿ ಹಾಕ್ತಾ ಇದ್ದಾರೆ. ಯಾರ್ಕರ್ ಲೆಂತ್, ಢೂಮ್. ಓಹೋ, ಇದಕ್ಕೆ ಕಮೆಂಟ್ ಹಾಕಲೇಬೇಕು ಗುರು. ಸೂಪರ್ ಶಾಟ್. ಟ್ವೆಲ್ ರನ್ಸ್ ಇನ್ 16 ಬಾಲ್ಸ್. ಖಂಡಿತ AB ಹಾಗೂ ವಿರಾಟ್ ಅವರು ಮತ್ತೊಂದು 4 ಇದೆ ನೋಡ್ಬೋದು ಇಲ್ಲಿ ನೀವು. ಆಲ್ರೆಡಿ ತಾಹಿರ್ ಅವರು 14 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ 3 ಬಾಲ್ಸಲ್ಲಿ. ABD ಹಾಗೂ ವಿರಾಟ್ ಅವ್ರು ಬಂದರೆ ಖಂಡಿತ ಯಾವ ಟಾರ್ಗೆಟ್ ಕೂಡ ಕಷ್ಟ ಅಲ್ಲ. 100 ಹೊಡೆದ್ರು ಕೂಡ 100 ಕೂಡ ನಾವು ಚೇಸ್ ಮಾಡುವಂಥ ತಾಕತ್ತಿದೆ. ಆ ಥರ ಇದೆ ಸೀನು. 360 ಶಾಟ್ ಹೊಡೆಯೋ ಪ್ರಯತ್ನ, ಬಟ್ ರಾಂಗ್ ಶಾಟ್ ಸೆಲೆಕ್ಷನ್. ಈ ಬಾಲ್ಗೆ ಹೊಡಿಬಾರ್ದಿತ್ತು. ಈಗ ಈ ಬಾಲ್ಗೆ ಹೊಡಿತಾರ ನೋಡೋಣ, ಅಥವಾ ಯಾವ ಶಾಟ್ ಹೊಡಿತಾರೆ. 3 o'clock ಶಾಟಾ, ಫ್ರಂಟ್ ಫುಟ್ಟು? ಇಲ್ಲ, ಮತ್ತು ಬ್ಯಾಕ್ ಫುಟ್ 360 ಶಾಟ್ ಹೊಡಿತಿದ್ದಾರೆ. ಆ್ಯಂಡ್ ಈಗ ಬಾಲ್ ಟುವರ್ಡ್ಸ್ ಲೆಗ್ ಸ್ಪಿನ್ ಆಗುತ್ತೆ ಬಾಲ್ನ. ಓ ನೋ, ವಾಟ್ ಅ ಶಾಟ್. ಬ್ಯಾಟಿಗೆ ಹಾಕಿಕೊಟ್ಟಾಗೆ ಆಗಿದೆ ಇದು. ಈ ಶಾಟ್ ಕೂಡ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ನಾವೇನೋ ಒಂದು 3 o'clock ಶಾಟ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಫ್ರಂಟ್ ಫುಟ್ಟಲ್ಲಿ, ಬಟ್ ಇದು ಅದರ ಉಲ್ಟ ಅಪೋಸಿಟ್ ಡೈರೆಕ್ಷನ್ 9 o'clock ಶಾಟ್ ಹೊಡೆದಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು. 96 meters ಹೋಗಿದೆ, 6. ಈಗ ಸುರೇಶ್ ರೈನಾ ಇಂಟು ದಿ ಅಟ್ಯಾಕ್. 2 ರನ್ ಬೇಕು, ಮ್ಯಾಚ್ ಇನ್ನೇನು ನಮ್ಮ ಕೈಯಲ್ಲಿದೆ. ಈ ಸಲ ಕಪ್ಪು ನಮ್ಮದೇ ಅಂತ ಟೈಪ್ ಮಾಡಿ. RCB ಕೂಡ ಒರಿಜಿನಲ್ ಮ್ಯಾಚಲ್ಲಿ ಗೆಲ್ಲಬೇಕು. ಆ್ಯಂಡ್ ನೋಡ್ಬೋದು ಇಲ್ಲಿ ಒಂದು ಫಟಾಕ್ ಅಂತ ಒಂದು 4 ಹಾಕಿ ಮುಗಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹೋಪ್ಸು ರಿಯಲ್ ಮ್ಯಾಚಲ್ಲಿ ಕೂಡ ಇದೇ ರೀತಿ ಆಗಲಿ. RCB ಫಸ್ಟ್ ಫೇಸಲ್ಲಿ ಆದ ಅವಮಾನ, ಸೋಲು, ಅದರ ಸೇಡನ್ನು ಈ ಫೇಸಲ್ಲಿ ತೀರಿಸಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಆ್ಯಂಡ್ RCB ನಿಮಗೆ ಈ ಸಲ ಕಪ್ ವಿನ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ. ಈ ಸಲ ಕಪ್ಪು ನಮ್ಮದೇ. ಜೈ RCB. ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ಆಪತ್ ಬಾಂಧವ ಮಿಸ್ಟರ್ 360 ABD ವಿಲಿಯರ್ಸ್.